ಹಾಯ್ ವೆಲ್ಕಮ್ ಟು ಸೃಜು ಚಾನಲ್. ಆಸೆ ಧಾರಾವಾಹಿ ಇವತ್ತಿನ ಸಂಚಿಕೆಗಿದೆ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಮನೋಜ್ ಅವರು ಮಮ್ಮಿ ಬೇಡ ಅನ್ನೋ ಮಮ್ಮಿ, ನಾನು ರೂಮ್ನ ಬಿಟ್ಕೊಡಲ್ಲ ಮಮ್ಮಿ ಅಂತ ಹೇಳ್ತಾರೆ. ಶಾಂತಿ ಅವರು ರಂಗನಾಥ್ ಅವ್ರನ್ನ ಅವನು ರೂಮ್ ಬಿಟ್ಕೊಡ್ಲೇಬೇಕೇನ್ರಿ ಅಂತ ಕೇಳ್ತಾರೆ. ಹೌದು ಅಂತ ಹೇಳದ್ನಲ್ಲ ಶಾಂತಿ. ಪಾಪ ಮೀನಾ ಸೂರ್ಯ ಎಷ್ಟು ದಿನದಿಂದ ಇಲ್ಲೇ ಮಲ್ಕೋತಾ ಇದ್ದಾರೆ. ಇವಾಗ ಅವ್ರಿಗೆ ರೂಮಿನ ಅವಶ್ಯಕತೆ ಇದೆ, ಇರಲಿ ಬಿಡು, ನಾನೇ ಅವನಿಗೆ ರೂಮ್ ಕಟ್ಟಿಸ್ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಲ್ವಾ ಅಂತ ಹೇಳ್ತಾರೆ. ಪಾಪ ನನ್ನ ಮನೋಜ ಎ ಸಿ ಫ್ಯಾನು ಇಲ್ದೇ ಅವನಿಗೆ ನಿದ್ರೆನೇ ಬರಲ್ಲ. ಇವಕ್ಕೆ ಎ ಸಿ ಫ್ಯಾನು ಮಂಚ ಎಲ್ಲ ಬೇಕಾ ಅಂತ ಕೇಳ್ತಾರೆ. ಅಲ್ಲ ಶಾಂತಿ, ಮಕ್ಕಳನ್ನ ಬೇರೆಯವರು ದ್ವೇಷ ಸಾಧಿಸಿದ್ರೇ ತಡ್ಕೊಳಕ್ಕಾಗಲ್ಲ, ಅಂಥದ್ರಲ್ಲಿ ನೀನು ಎತ್ತು ತಾಯಿ ಕಣೆ, ನೀನೇ ಇಷ್ಟೊಂದೆಲ್ಲ ದ್ವೇಷ ಸಾಧಿಸ್ತಾ ಇದ್ದಿಲ್ಲ, ಇದು ನಿನಗೆ ಸರಿ ಅನ್ಸುತ್ತಾ ಅಂತ ಕೇಳ್ತಾರೆ. ಅಯ್ಯ ನಾನೇನು ಮಾಡಿದೆ, ಇದೇನು ಹುಟ್ಟುತ್ತವಿಂದ ಏನು ಎ ಸಿ ಫ್ಯಾನು ಮಂಚದ ಮೇಲೆ ಮಲ್ಕೊಂಡು ಬಂದಿತ್ತಾ? ಈಚೆ ಜಗ್ಲಿ ಮೇಲೋ ಇಲ್ಲ ಅಡಿಗೆ ಮನೇಲೋ ಎಲ್ಲೋ ಮಲ್ಕೋತಿತ್ತು ತಾನೆ, ಇವಾಗ ಯಾಕ್ರಿ ಇದಕ್ಕೆ ಸಡನ್ ಆಗಿ ಈ ಸೋಕಿ ಅಂತ ಕೇಳ್ತಾರೆ. ಸೂರ್ಯ ಅವರು ನೋಡೋ ಸೆಕ್ರೆ, ನನ್ನನ್ನ ಬೇಕಾದ್ರೆ ಏನಾರು ಅನ್ನು, ಆದ್ರೆ ನನ್ನ ದೇವತೆನ್ ಮಾತ್ರ ನೀನೇನು ಅನ್ಬೇಡ ಅಂತ ಹೇಳ್ತಾರೆ. ಇವನೊಬ್ಬ ಅವಳಿಗೇನಾರು ಅನ್ನಂಗೆ ಇಲ್ಲ, ಬಂದ್ಬಿಡ್ತಾನೆ, ಬೈತೀನಿ ಏನೋ ಈಗ ಅಂತ ಕೇಳ್ತಾರೆ. ಬೈಬೇಡ ಅಷ್ಟೇ, ಬೈದ್ರೆ ಮಾತ್ರ ನಾನು ಸುಮ್ಮನೆ ಇರಲ್ಲ ಅಂತ ಹೇಳ್ತಾರೆ. ಬೈತೀನಿ ಏನಿವಾಗ ಅಂದಾಗ ಮನೋಜನ್ಗೆ ಹಿಡ್ಕೊಂಡು ಚೆನ್ನಾಗಿ ಹೊಡಿತಾರೆ. ಯಾಕೋ ಇವಾಗ ಅವ್ನು ಹೊಡಿತಿರೋದು ಅಂತಂತಾರೆ. ಹೌದು ಸೆಕ್ರೆ, ಮೀನಿಂಗೆ ಹೊಡೆದ್ರೆ ನನಗೆ ನೋವಾಗುತ್ತೆ, ಮನೋಜನ್ಗೆ ಹೊಡೆದಾಗ ಅದು ಸರಿ ಹೋಗುತ್ತೆ, ಅದಕ್ಕೆ ನೀನೇನಾದರೂ ಮೀನಿಂಗೆ ಬೈತಾ ಇದ್ರೆ ನಾನು ಅವನಿಗೆ ರಪ ರಪ ಅಂತ ರುಬ್ಬಿಸ್ತಾ ಇರ್ತೀನಿ ಅಷ್ಟೇ ಅಂತ ಹೇಳ್ತಾರೆ. ರಂಗನಾಥ್ ಅವರು ನೋಡ್ದ ಶಾಂತಿ ಇಷ್ಟೇನೆ, ಬೆಂಕಿಗೂ ಕಾವಲಿಗೂ ಜಗಳ ಬಂದ್ರೆ ಬೇಯೋದು ದೋಸೆನೆ ಅಂತ ಗೊತ್ತಾಯ್ತಾ, ಈಗ್ಲಾದ್ರೂ ಭೇದ ಭಾವ ಮಾಡೋದನ್ನ ಬಿಡು ಶಾಂತಿ ಅಂತ ಹೇಳ್ತಾರೆ. ಮೀನಾ ಅವರು ಅಯ್ಯೋ ಬಿಡಿ ಮಾವ ಪರವಾಗಿಲ್ಲ, ಅತ್ತೆ ಬೈಯೋದೇನು ಹೊಸ್ತೇನಲ್ಲ ಅಲ್ವಾ, ನನಗೆ ಅಭ್ಯಾಸ ಆಗೋಗಿದೆ ಎಲ್ಲ, ಅತ್ತೆ ಎಷ್ಟೇ ಬೈದ್ರು ನಾನು ಆಶೀರ್ವಾದ ಅಂತ ತಿಳ್ಕೊತೀನಿ ಅಂತ ಹೇಳ್ತಾರೆ. ಸೂರ್ಯ ಅವರು ಓ ಇದು ಮ್ಯಾಟ್ರು, ಸರಿ ಆಯಿತು ಬೈಕೋ ಸಕ್ರೆ ಪರವಾಗಿಲ್ಲ ಅಂತ ಹೇಳ್ತಾರೆ. ಮೀನಾ ಅವರು ರೀ ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು ಬನ್ನಿ ಅಂತ ಹೇಳ್ತಾರೆ. ಆಗಕ್ಕಿಲ್ಲ, ನಮಗೆ ಇಲ್ಲಿ ಕೆಲಸ ಅದೇ, ಅದೇನು ಅಂತ ಇಲ್ಲೇ ಸೊಲ್ರಿ ಅಂತ ಹೇಳ್ತಾರೆ. ರಂಗನಾಥ್ ಅವರು ಅದೇನು ಹೋಗಿ ಕೇಳ್ಕೊಬರೋಗಯ್ಯ, ಸಪ್ರೇಟಾಗಿ ಮಾತಾಡಬೇಕು ಅಂತ ಹೇಳ್ತಿಲ್ವಾ ಅಂತಾರೆ. ಮೀನಾ ಅವರು ಪರವಾಗಿಲ್ಲ ಮಾವ, ಅಂತ ಸೀಕ್ರೆಟಿನ್ಲೇ ಇಲ್ಲೇ ಹೇಳ್ತೀನಿ ಅಂತ ಹೇಳಿ ರೋಹಿಣಿ ಅವ್ರು ಸಿಕ್ಕಿದ್ರು ನನಗೆ ಅಂತ ಹೇಳ್ತಾರೆ. ಶಾಂತಿ ಅವರು ಮುಗ್ದೋಯ್ತು, ಇನ್ನು ನೀನು ಅವಳ ಜೊತೆ ಮಾತುಕತೆ ಮುಂದುವರಿಸ್ತಾ ಇದೀಯಾ, ಇಬ್ರು ಸೇರ್ಕೊಂಡು ಏನ್ ಮಾಡ್ಬೇಕು ಅಂತ ತಿಳ್ಕೊಂಡಿದ್ದೀರಾ ಅಂತ ಬೈತಾರೆ. ನಾನೇನ್ ಅವ್ರನ್ನ ಮಾತಾಡ್ಸ್ಬೇಕು ಅಂತ ಹೋಗಿರ್ಲಿಲ್ಲ ಅತ್ತೆ, ಶ್ರುತಿಯೋ ರೆಸ್ಟೋರೆಂಟ್ಗೆ ಹೋಗಿದ್ದೆ, ಅಲ್ಲಿಗೆ ಅವರು ಬಂದಿದ್ರು ಅಂತ ಹೇಳ್ತಾರೆ. ಹಾ ಸರಿ ಹೋಯ್ತಲ್ಲ, 3 ಜಡೆನೋ ಒಂದಾಗ್ಬಿಟ್ರಿ ಅಂತ ಹೇಳಿ ಅಂತಾರೆ. ಸೂರ್ಯ ಅವರು ಸೆಕ್ರೆ ಅವಳು ಏನು ಹೇಳ್ತಾಳೆ ಅನ್ನೋ ಸ್ವಲ್ಪ ತಾಳ್ಮೆಯಿಂದ ಕೇಳು ಅಂತ ಹೇಳ್ತಾರೆ. ರಂಗನಾಥ್ ಅವರು ಏನ್ ತಾಯಿ ಅದು, ಏನಕ್ಕೆ ಬಂದಿದ್ರು ಅವರು ಅಂತ ಕೇಳ್ತಾರೆ. ಕ್ರಿಶ್ಗೆ ತುಂಬ ಹುಷಾರಿಲ್ವಂತೆ ಮಾವ, ಒಂದ್ಸರಿ ಬಂದು ಕ್ರಿಶ್ ಜೊತೆಗೆ ಮಾತಾಡಿ ಅವನ್ನ ನೋಡಿ ಅಂತ ಹೇಳಿದ್ರು ಅಂತ ಹೇಳ್ತಾರೆ. ಮನೋಜ್ ಅವರು ಮಮ್ಮಿ ಆ ಚಿನ್ನು ಅಂತ, ಯಾವಳೋ ಚಿನ್ನು ಅಂದಾಗ, ಹಂಗಲ್ಲ ಮಮ್ಮಿ, ಆ ರೋಹಿಣಿ ಏನೋ ಪ್ಲಾನ್ ಮಾಡ್ಕೊಂಡಿದ್ದಾಳೆ ಮಮ್ಮಿ. ಇರಬೇಕು. ರಂಗನಾಥ್ ಅವರು ನೀವಿಬ್ರು ಸುಮ್ಮನೆ ಇರ್ತೀರಾ ಅಂತ ಹೇಳಿ, ನೋಡಮ್ಮ ಮೀನಾ, ಫಸ್ಟು ಆ ಮಗುಗೆ ನಿಜವಾಗ್ಲೂ ಹುಷಾರಿಲ್ವಾ ಇಲ್ಲ ಸುಳ್ಳು ಹೇಳ್ತಾ ಇದ್ದಾಳ ಅನ್ನೋದನ್ನ ತಿಳ್ಕೊ, ಆಮೇಲೆ ಮುಂದೆ ಏನು ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡೋಣ ಅಂತ ಹೇಳಿ ಹೊರಟೋಗ್ತಾರೆ. ಶಾಂತಿ ಅವರು ಏನಾದರೂ ಮಾಡ್ಕೊಳ್ಳಿ ಬಾರೋ ಮನೋಜ ಅಂದ್ಬಿಟ್ಟು ಮನೋಜ್ ಅವ್ರನ್ನ ಕರ್ಕೊಂಡು ಹೊರಟೋಗ್ತಾರೆ. ಮಂಜು ಮತ್ತು ಅವ್ರ ಫ್ರೆಂಡು ಮಂಜು ಟ್ಯಾಂಕ್ಸ್ ಕಣೋ ಅಂತ ಹೇಳ್ತಾರೆ. ಯಾಕಪ್ಪ ನನಗೆ ಟ್ಯಾಂಕ್ಸು ಅಂತ ಹೇಳಿದಾಗ, ನಿನ್ನ ಮದುವೆ ಕ್ಯಾನ್ಸಲ್ ಆಗಿದ್ದಕ್ಕೆ ಅಲ್ವಾ ನಮಗೆ ಇಂಥ ಭರ್ಜರಿ ಊಟ ಸಿಕ್ಕಿದ್ದು, ಇನ್ನೇನಾದ್ರು ತಾರಾ ಅವ್ರಿಗೂ ನಿಮಗೂ ಮದುವೆ ಆಗ್ಬಿಟ್ರಂತೂ ಇನ್ನೂ ಒಳ್ಳೆ ಊಟ ಸಿಗುತ್ತೆ ಅಂತ ಹೇಳ್ತಾರೆ. ಬಾಯಿ ಮುಚ್ಕೊಂಡು ಬಾರೋ ಅಂತ ಹೇಳ್ತಾರೆ. ತಾರಾ ಅವರು ಮರೆಯಲ್ಲಿ ನಿಂತ್ಕೊಂಡು ಮಂಜು ಅವ್ರ ಫೋಟೋ ತೆಗಿತಾ ಇರ್ತಾರೆ. ವಿಶಾಲಾಕ್ಷಿ ಅವರು ರೋಹಿಣಿ ಅವ್ರ ಮನೆಗೆ ಹೋಗ್ತಾರೆ. ಕ್ರಿಶ್ಗೆ ರೋಹಿಣಿಯವರು ಊಟ ಮಾಡಿಸ್ತಾ ಇರ್ತಾರೆ. ನನಗೆ ಸಾಕು ಕಣಮ್ಮ ಅಂತ ಹೇಳ್ತಾರೆ. ಸ್ವಲ್ಪ ತಿನ್ನಪ್ಪ ಅಂತ ಹೇಳಿ ತಿನ್ನಿಸ್ತಾ ಇರ್ತಾರೆ. ವಿಶಾಲಾಕ್ಷಿ ಅವರು ಹೋಗ್ಬಿಟ್ಟು ಇವಾಗ ಮಗು ಹೇಗಿದೆ ರೋಹಿಣಿ ಅಂತ ಕೇಳ್ತಾರೆ. ಪರವಾಗಿಲ್ಲ ಆಂಟಿ, ಚೆನ್ನಾಗಿದ್ದಾನೆ ಅಂತ ಹೇಳ್ತಾರೆ. ಸರಿ ಆಯಿತು, ನಿನ್ನ ಜೊತೆಗೆ ಸ್ವಲ್ಪ ಮಾತಾಡಬೇಕು ಬಾ ಅಂತ ಹೇಳಿ ಪಕ್ಕ ಕರ್ಕೊಂಡೋಗಿ ಮೀನನ್ಗೂ ಸೂರ್ಯನ್ಗೂ ಹೇಳ್ದ ಅಂತ ಕೇಳ್ತಾರೆ. ಆಂಟಿ, ಮೀನಾ ಅವ್ರಿಗೆ ಹೇಳ್ದೆ, ಆದ್ರೆ ಅವ್ರು ಏನೂ ಹೇಳಲಿಲ್ಲ ಆಂಟಿ ಅಂತ ಹೇಳ್ತಾರೆ. ನೀನು ಇಲ್ಲೇ ಕಣಮ್ಮ, ನೀನು ತಪ್ಪು ಮಾಡ್ತಾ ಇರೋದು, ಆ ಮೀನನ್ನು ಸೂರ್ಯನೂ ಹಚ್ಕೊಂಡಿದ್ದಾನಲ್ಲ ಅದೇ ರೀತಿ ಮನೋಜನ್ನ ನಿನ್ನ ಮಗ ಹಚ್ಕೋಬೇಕಿತ್ತು, ಅವಾಗ ಈ ಸಮಸ್ಯೆನೇ ಬತ್ತಿರಲಿಲ್ಲ ಅಂತ ಹೇಳ್ತಾರೆ. ಅದಾಗಲ್ಲ ಆಂಟಿ, ಅವನಿಗೆ ಮೊದಲಿಂದನೂ ಅವರಿಬ್ರು ಕಂಡ್ರೆ ತುಂಬ ಇಷ್ಟ ಆಂಟಿ ಅಂತ ಹೇಳ್ತಾರೆ. ಸರಿ ಬಿಡು, ಇವಾಗ ಆಗೋಗಿರೋದಕ್ಕೆಲ್ಲ ಏನು ಮಾಡೋಕ್ಕಾಗಲ್ಲ,
ಈಗ ಮುಂದೆ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀಯಾ ಅಂತಂದಾಗ, ಆಂಟಿ ಕೃಷಿ ಹುಷಾರಾಗೋ ಗಂಟ ನಾನು ಏನೂ ಯೋಚನೆ ಮಾಡೋ ಪರಿಸ್ಥಿತಿಲಿಲ್ಲ ಆಂಟಿ ಅಂತ ಹೇಳ್ತಾರೆ. ಸರಿ ಕಂದ ಆಯಿತು, ನಾನು ಹೋಗಿದ್ದು ಬರ್ತೀನಿ, ಹುಷಾರು ಅಂತ ಹೇಳಿ ಹೊರಡ್ತಾರೆ. ತಾರಾ ಅವರು ಮಂಜು ಅವರನ್ನು ನೋಡಿಕೊಂಡೇ ನಿಂತಿರ್ತಾರೆ. ಅವರು ಹೊರಗಡೆ ಹೋಗ್ತಾರೆ. ಮಂಜು ಅವರು ಅವ್ರ ಫ್ರೆಂಡ್ಗೆ ಒಂದು 10 ನಿಮಿಷ ಬರ್ತೀನಿ ಅಂತ ಹೇಳಿ ಅವರು ಹೊರಗಡೆ ಹೋದಾಗ ಸೂರ್ಯ ಅವರು ಫೋನ್ ಮಾಡ್ತಾರೆ. ಮಂಜು ಅವರು ಫೋನ್ನ ಅಲ್ಲೇ ಇಟ್ಟಿರ್ತಾರೆ. ತಾರಾ ಅವರು ಅದನ್ನು ನೋಡಿ ಫೋನ್ ಪಿಕ್ ಮಾಡ್ತಾರೆ. ಹಲೋ ಯಾರು ಅಂತಂದಾಗ, ನೀನು ಯಾರಮ್ಮ ತಾಯಿ, ವಯಸ್ಸಿಗೆ ಬಂದಿರೋ ಹುಡುಗನ ಫೋನ್ನ ಎತ್ತುತ್ತಾ ಇದೆಯಲ್ಲ, ನೀನು ಯಾರು ಅಂತ ಕೇಳ್ತಾರೆ. ನಾನು ಮಂಜು ಅವ್ರ ಬಾಸು ಅಂತ ಹೇಳ್ತಾರೆ. ಹೌದಾ, ನಮ್ಮ ಮಂಜಿಗೆ ಎಲ್ಲೋದ, KTM ಎಲ್ಲೋದ ಅಂತ ಕೇಳ್ತಾರೆ. ಮಂಜಿಗೆನಾ, KTM ಅಂದಾಗ ಅವನಿಲ್ಲೇ ಹೊರಗಡೆ ಹೋಗಿದ್ದಾನೆ, ಏನು ವಿಷಯ ಹೇಳಿ ಅಂತ ಹೇಳ್ತಾರೆ. ಅದು ಏನಿಲ್ಲ ಕಣಮ್ಮ, ಅವನ ಜೊತೆಗೆ ಸ್ವಲ್ಪ ಮಾತಾಡಬೇಕಿತ್ತು ಅಂತ ಸೂರ್ಯ ಅವ್ರು ಹೇಳಿದಾಗ, ನಿಮ್ಮ ಹೆಸರು ಸೂರ್ಯ ತಾನೇ ಅಂತ ತಾರಾ ಅವ್ರು ಕೇಳ್ತಾರೆ. ಹೌದು ಕಣಮ್ಮ, ನಿಮ್ಮ ಹೆಸ್ರೇನು ಅಂತ ಹೇಳ್ತಾರೆ. ತಾರಾ ಅಂತ ಹೇಳ್ತಾರೆ. 100 ವರ್ಷ 1000 ವರ್ಷ ಚೆನ್ನಾಗಿರು ಅಂತ ಹೇಳ್ತಾರೆ. ಯಾಕೆ ಅಂತ ಕೇಳಿದಾಗ, ಹೌದು ಕಣಮ್ಮ, ಹೆಸ್ರನ್ನ ಯಾರು ಇಟ್ಕೊಂಡಿರ್ತಾರೆ ಅವರೆಲ್ಲ ಚೆನ್ನಾಗಿರ್ಬೇಕು, ಖುಷಿಯಾಗಿರ್ಬೇಕು ಅಂತ ಹೇಳ್ತಾರೆ. ಹೌದಾ, ಸರಿ ಆಯಿತು ಅಂತ ಹೇಳಿ ಮಂಜು ಅವರು ಬರ್ತಾರೆ. ಸರಿ ಮಂಜು ಅವ್ರು ಬಂದರು, ಕೊಡ್ತೀನಿ ಅಂತ ಹೇಳಿ, ಸಾರಿ ಮಂಜು ಫೋನ್ ಬರ್ತಾ ಇತ್ತು ರಿಸೀವ್ ಮಾಡಿದೆ ಅಂತ ಹೇಳ್ತಾರೆ. ಸರಿ ಆಯಿತು ಬಿಡುತ್ತಾರಾ ಅಂತ ಹೇಳಿ ಫೋನ್ ಇಸ್ಕೊತಾರೆ. ಹಲೋ ಬಾವಾ, ಏನು ಹೇಳಿ ಅಂತ ಹೇಳ್ತಾರೆ. ಏನಿಲ್ಲ ಮಂಜಿಗೆ, ಇವಾಗ ರಜಾ ಹಾಕ್ಬಿಟ್ಟು ಬರ್ತೀಯ, ನಿನ್ನ ಜೊತೆಗೆ ಸ್ವಲ್ಪ ಮಾತಾಡಬೇಕು ಅಂತ ಹೇಳ್ತಾರೆ. ಹೌದಾ, ಸರಿ ಬಾವ ಆಯಿತು, ನಾನು ಲೀವ್ ಹಾಕ್ಬಿಟ್ಟು ಬರ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡಿ ತಾರಾ ಅವ್ರ ಕ್ಯಾಬಿನ್ಗೆ ಹೋಗ್ತಾರೆ. ತಾರಾ, ನನಗೆ ಅರ್ಧ ದಿನ ಲೀವ್ ಬೇಕಿತ್ತು, ನಮ್ಮ ಬಾವ ಫೋನ್ ಮಾಡಿದ್ರು ಅರ್ಜೆಂಟ್ ಅಂತೆ ಅಂತ ಹೇಳ್ತಾರೆ. ಸರಿ ಆಯಿತು, ಹೋಗಿದ್ ಬಾ ಅಂತ ಹೇಳ್ತಾರೆ. ಸರಿ ಬಾಯ್ ತಾರಾ ಅಂತ ಹೇಳಿ ಹೋಗ್ಬೇಕಾದ್ರೆ, ಬಾಯ್ ಮಂಜ್ಗ್ಯಾ ಅಂತ ಹೇಳ್ತಾರೆ. ಮಂಜ್ಗೆನಾ? ಹ್ಞೂ, KTM ಅಂತ ಹೇಳ್ತಾರೆ. KTM? ಅಯ್ಯೋ ಬಾವಾ ಅಂತ ಹೇಳಿ ತಾರಾ, ಏನಿದು ಅಂತ ಹೇಳ್ತಾರೆ. ನನಗೂ ಗೊತ್ತಿಲ್ಲ ಇದ್ರ ಅರ್ಥ ಏನು ಅನ್ನೋದು, ನಿಮ್ಮ ಬಾವ ನಿನ್ನ ಹಂಗೆ ತಾನೇ ಕರೆಯೋದು, ಇದ್ರ ಅರ್ಥ ಏನು ಅಂತ ಕೇಳ್ತಾರೆ. ನನಗೆ ಗೊತ್ತಿಲ್ಲ ಅಂತ ಮಂಜು ಅವ್ರು ಹೇಳಿದಾಗ, ಜೊತೆಲೇ ಇರ್ತೀವಲ್ಲ, ಗೋಳಾಡಿಸ್ತೀನಿ ಹೋಗು ಅಂತ ಹೇಳ್ತಾರೆ. ಜೊತೆಲ ಅಂದರೆ ಆಫೀಸಲ್ಲೇ ಜೊತೇಲಿ ಇರ್ತೀವಲ್ಲ, ಗೋಳಾಡಿಸ್ತೀನಿ ಅಂತ ಹೇಳ್ದೆ ಅಷ್ಟೇ ಅಂತ ಹೇಳ್ತಾರೆ. ಸರಿ ಆಯಿತು, ನಾನು ಹೋಗಿ ಬರ್ತೀನಿ ಅಂತ ಹೇಳಿ ಹೋಗ್ತಾರೆ. ತಾರಾ ಅವರು, ನಾನು ಈಗಲೇ ಇಷ್ಟೊಂದು ಆಟ ಆಡಿಸ್ತಾ ಇದ್ದೀನಿ, ಮದುವೆ ಆಗ್ಬಿಟ್ರಂತೂ ಮಂಜು ಕತೆ ಮುಗೀತು ಅಂತ ಹೇಳ್ತಾರೆ. ನೀತು ಮನೆಗೆ ಶ್ರುತಿ ಅವ್ರ ಅಪ್ಪ ಅಮ್ಮ ಹೋಗ್ತಾರೆ. ಬನ್ನಿ ಆಂಟಿ, ಅಂಕಲ್ ಚೆನ್ನಾಗಿದ್ದೀರಾ ಅಂತ ಕೇಳ್ತಾರೆ. ನೀನೇನು ಯೋಗ್ಯಕ್ಷೇಮ ಕೇಳೋದೇನು ಬೇಡ ಅಂತ ಅವ್ರ ಅಪ್ಪ ಬೈತಾರೆ. ಯಾಕಂಕಲ್, ಏನಾಯಿತು ನಿಮಗೆ ಅಂತ ಹೇಳ್ತಾರೆ. ರವಿ 9 ಲಕ್ಷ ಕೊಡ ಕೇಳಿದ್ದಾನೆ, ಅದನ್ನು ತೊಗೊಂಡು ಬಂದಿದ್ದೀವಿ, ಇದನ್ನು ಎತ್ಕೊಂಡು ಊರೇ ಬಿಟ್ಟು ಹೋಗ್ತಾ ಇರೋ ಅಂತ ಹೇಳ್ತಾರೆ. ಯಾಕೆ, ನಾನು ಯಾಕೆ ಊರು ಬಿಟ್ಟು ಹೋಗಬೇಕು, ಅಂತ ತಪ್ಪೇನು ಮಾಡಿದ್ದೀನಿ ಅಂತ ಹೇಳ್ತಾರೆ. ನೀನೇನಾದರೂ ಹೋಗಲಿಲ್ಲ ಅಂತಂದರೆ ಏನು ಮಾಡ್ತೀನಿ ಗೊತ್ತಿಲ್ಲ ಅಂತ ಹೇಳ್ತಾರೆ. ಮತ್ತೆ ರೋಡಿಗಳನ್ನ ಕರೆಸ್ತೀರಾ, ನನಗೆ ಓಡಿಸ್ತೀರಾ, ಈಗಲೂ ನಾನು ಮನ್ಸು ಮಾಡಿದ್ರೆ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ನಿಮ್ಮನ್ನು ಒಳಗಡೆ ಹಾಕಿಸ್ಬೋದು ಗೊತ್ತಾ ಅಂತ ಹೇಳ್ತಾರೆ. ಶ್ರುತಿ ಅವ್ರ ಅಮ್ಮ, ಇಲ್ಲ ಮತ್ತೆ ನನ್ನ ಮಗಳ ಜೀವನದ ಮೇಲೆ ಆಟ ಆಡ್ತಾ ಇದೀಯ ನೀನು, ನಿನಗೆ ಆರ್ತಿ ಎತ್ತು ಥರ. ನೋಡಿ ಆಂಟಿ, ನಾನು ನಿಮ್ಮ ಮಗಳು ವಿಚಾರಕ್ಕೆ ನಾನು ಬಂದಿಲ್ಲ, ಬರೋದೂ ಇಲ್ಲ, ಹಾಗೆ ನಾನು ರವಿನ ಬಿಡೋದೂ ಇಲ್ಲ, ನಾನು ಅವನ್ನ ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ನೀನು ಪದೇ ಪದೇ ಇದನ್ನೇ ಹೇಳ್ತಾ ಇದ್ರೆ 4 ಬಾರಿಸ್ತೀನಿ ಅಂತ ಹೇಳಿ ಶ್ರುತಿಯವರಪ್ಪ ಹೊಡೆಯೋದಕ್ಕೆ ಹೋಗ್ತಾರೆ. ನೀವೆಷ್ಟೇ ಓಡಿದ್ರು ಅಷ್ಟೇ, ಬೈದ್ರು ಅಷ್ಟೇ, ನಾನಂತೂ ರವಿನ ಬಿಡಲ್ಲ. ನೀವು ಒಂದು ಸತಿ ತಪ್ಪು ಮಾಡೋದಕ್ಕೆ ನನ್ನ ಮೇಲೆ ಕನ್ಸರ್ನ್ ಬಂದಿದೆ ರವಿಗೆ, ಇನ್ನೊಂದು ಸರಿ ಓಡಿರಿ, ಪ್ರೀತಿ ಬಂದರೂ ಬರ್ಬೋದು ಅಂತ ಹೇಳ್ತಾರೆ. ಪ್ರೀತಿನ ನಿನ್ನ ಮೇಲ ಅಂತಂದಾಗ, ಹೌದು ಪ್ರೀತಿ ಇರೋದಿಗೆ ತಾನೇ ನಂಗೆ ಕರೆದಾಗೆಲ್ಲ ಅವ್ನು ಬರ್ತಾ ಇರೋದು ಅಂತ ಹೇಳ್ತಾರೆ. ಏನೋ ರವಿ ಇಲ್ಲಿಗೆ ಬರ್ತಾ ಇದ್ದಾನ? ಹೌದು ಬರ್ತಾನೆ, ನಾನು ಹೋಗು ಅನ್ನೋವರೆಗೂ ಅವನು ಹೋಗಲ್ಲ ಅಂತ ಹೇಳ್ತಾರೆ. ನಿನಗೆ ಹೇಳಿದ್ರೆ ಏನು ಪ್ರಯೋಜನ ಬಿಡು ಅಂತ ಹೇಳಿ ಚೆಕ್ಕನ್ನು ಕೊಟ್ಟು ಹೊರಟೋಗ್ತಾರೆ. ಇಲ್ಲಿಗೆ ಇವತ್ತಿನ ಎಪಿಸೋಡ್ ಮುಕ್ತಾಯವಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮ್ಮ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.